ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನನ್ನ ಮಾರ್ನಿಂಗ್ ರೂಟೀನ್ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಅಡುಗೆದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನನ್ನ ಮಗಳನ್ನ ರೆಡಿ ಮಾಡಿಸಿ ಟಿಫನ್ ಕೊಟ್ಟು ತಿನ್ನು ಅಂತ ಕುರಿಸಿದ್ರೆ ಅವಳಿಗೆ ಕಾರ್ಟೂನ್ ಬೇಕಂತೆ. ಬೇರೆ ಟೈಮ್ನಲ್ಲಿ ಕಾರ್ಟೂನ್ ಕೇಳೋದೇ ಇಲ್ಲ, ತಿನ್ನಬೇಕಾದ್ರೆ ಮಾತ್ರ. ಅದು ನೈಟ್ ಮಾತ್ರ ಕೇಳ್ತಾನೇ ಇರ್ತಾಳೆ. ಕಂಪಲ್ಸರಿ ಕಾರ್ಟೂನ್ ನೋಡಿಕೊಂಡೇ ಊಟ ಮಾಡೋದು ನೈಟ್ ಹೊತ್ತು. ಅದು ವೀಡಿಯೋ ತೆಗಿತಿದ್ದೀನಿ ಅಂತ ನೀಟಾಗಿ ತಿಂತಾವಳೆ. ಇಲ್ಲ ನಿಮಗೆ ಗೊತ್ತಲ್ಲ ಮಕ್ಕಳೆಲ್ಲ ಹೇಗೆ ತಿಂತಾರೆ ಅಂತ. ಇನ್ನು ಎಲ್ಲ ಕೆಲಸನ ಮುಗಿದ್ಮೇಲೆ ನನ್ನ ಮಗಳನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ನನಗೆ. ನಾವೇಗೋ ದೊಡ್ಡವ್ರು ಸಿಂಪಲ್ಲಾಗಿ ಬೇಗ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತ ರೆಡಿ ಆಗಿ ಹೊರಡ್ತೀವಿ. ಆದರೆ ಇವ್ರಿಗೆ ತಿನ್ನು ಬೇಗ ಬಾ ರೆಡಿ ಆಗೋಣ, ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳೋಷ್ಟೊಳಗೆ ಸಾಕಾಗುತ್ತೆ. ನೋಡಿ ನನ್ನ ಮಗಳೇನೋ ಹೇಳ್ತಾವಳೆ. ಏನು ಹೇಳಿದ್ರೆ ಕೇಳಿಸ್ಕೊಂಡಲ್ಲ. ರೋಡಲ್ಲಿ ಏನೇ ನೋಡಿದ್ರು ಯಾರೇ ಸಿಕ್ಕಿದ್ರು ಯಾರೋ ಅವರೆಲ್ಲ ನನಗೆ ಗೊತ್ತು, ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತು ಅನ್ನೋ ಥರ ಮಾತಾಡ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಳಕ್ಕೆ ಒಂಥರ ಖುಷಿ. ಯಾಕಂದರೆ ಪುಟಾಣಿ ಮಾತುಗಳಲ್ವಾ, ಸ್ಪಷ್ಟವಾಗಿ ಹೇಳೋಕ್ಕೆ ಬರಲ್ಲ ಅವಳಿಗೆ. ಆದ್ರೂ ಪುಟ್ಟ ಆಡ್ದಾಗ ಏನೇನೋ ಹೇಳ್ತಾಳೆ. ನಾವು ಹೌದು ಅಂದ್ಕೊಂಡು ಕೇಳಿಸ್ಕೊತಾನೇ ಇರಬೇಕು. ಹೋಗಲಿ, ರೋಡ್ನಲ್ಲಾದರೂ ಸುಮ್ಮನೆ ಬರ್ತಾಳೆ. ಸ್ಕೂಲಿಗೆ ಬಿಡೋವರೆಗೂ ಟೆನ್ಷನ್ನು. ರೋಡ್ ದಾಟ್ತಾ ಇದ್ದರೆ ಮಧ್ಯದಲ್ಲೇ ಕೈ ಬಿಟ್ಬಿಡ್ತಾಳೆ. ಹಾಗೆ ಹೋಗಲಿ ಬಿಡಿ. ಅವಳನ್ನ ಸ್ಕೂಲ್ಗೆ ಬಿಟ್ಟು ನಾನು ಆಫೀಸ್ಗೆ ಎಂಟ್ರಿ ಕೊಟ್ಟೆ. ಆದರೂ ಇಷ್ಟೊತ್ತು ಲೇಟ್ ಆಗೋಯ್ತು ಇವತ್ತು. ಆದರೂ ಇನ್ನೂ ಯಾರೂ ಜನರು ಬಂದಿರಲಿಲ್ಲ, ಅಷ್ಟೊಂದು ಜನ. ಮಾರ್ನಿಂಗ್ ಆಫೀಸ್ ಹೋದ್ಮೇಲೆ ಒಂದು ರೌಂಡ್ ಟೆಂಪಲ್ಗೆ ಹೋಗಿ ಬರ್ತೀನಿ ಡೈಲಿ. ನಿಮಗಿದು ಯಾವ ಆಫೀಸ್ ಅಂತ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಬಾಯ್ ಗಾಯ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.